ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿರುವಂತಹ ಷಡ್ಯಂತ್ರದ ಬಗ್ಗೆನೂ ಕೂಡ ದೊಡ್ಡದಾದಂತಹ ಒಂದು ಚರ್ಚೆ ನಡೆಯಿತು. ಷಡ್ಯಂತ್ರದ ಬಗ್ಗೆ ಗೊತ್ತಾಗಬೇಕು ಅಂತ ಆರ್ ಅಶೋಕ್ ಆಗ್ರಹ ಮಾಡಿದ್ರು. ಇಡೀ ರಾಜ್ಯದಲ್ಲಿ 1000 ದಿನ 1000 ಕಂಪ್ಲೇಂಟ್ ಬರ್ತದೆ. ನೀವು ಯಾಕೆ ಎಲ್ಲಿ ಮಾತಾಡ್ತೀರಿ? ಸರ್ಕಾರ ಉತ್ತರ ಕೊಡ್ತಾರೆ. 1000 ಕಂಪ್ಲೇಂಟ್ ಬರ್ತದೆ ಡೈಲಿ. ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ 1000 ಕಂಪ್ಲೇಂಟ್ ಬರ್ತದೆ. ನನ್ನ ಮಗನ್ನ ಹೊಡೆದಾಕಿದ್ರು, ನನ್ನ ಮಗ ಕೊಲೆ ಮಾಡಿದ್ರು, 1000 ಬರ್ತೈತೆ. ಹಂಗಾರೆ 1000ಕ್ಕೂ SIT ಮಾಡಿದ್ದೀರಾ? ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ? ಧರ್ಮಸ್ಥಳದ ಮಾನ ಹರಾಜ್ ಆಗಿದೆ, ಇವತ್ತು ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮಗೆ? ಇವನೆಲ್ಲ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮಗೆ. ಷಡ್ಯಂತ್ರ. ಈಗ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. DK ಶಿವಕುಮಾರ್ ಅವರಿಗೆ DK ಶಿವಕುಮಾರ್ ಹೇಳಿದ್ದಾರೆ, ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ DK ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ ನಾವು ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ. ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ನೀವೀಗ SIT ತನಿಖೆಯಲ್ಲಿ 17 ಗುಂಡಿಗಳನ್ನು ಏನ್ ತೆಗೆದ್ರಿ? ಅದರಲ್ಲಿ ಪರ್ಸು ಮಾಡ್ಲಿಕ್ಕೆ ಅವರು ಮ್ಯಾಜಿಸ್ಟ್ರೇಟ್ ಇಟ್ಟಿದ್ದೀವಿ. ಸರಿ, ಯಾವ ಅದನ್ನು ನಾವು ಬಂಡೆ ಆ ಅನಾಮಿಕ ಬಂದು ಆ ಬುರುಡೆ ಅಂತ ಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ದು? ನೀವು ಆ ಬುರುಡೆನ FSI ಕಳಿಸಿದ ಸರಿ, ತೆಗಿಕೊಡೋರು ಯಾರದು? ಅನುಮತಿ ಕೊಟ್ಟಿದ್ರ? ಅನುಮತಿ ಕೊಟ್ಟಿಲ್ಲ ಅಂತ ಆದ್ರೆ ಅವನ ಮೇಲೆ ಇಲ್ಲಿ ತನಕ ಏನ್ ಆಕ್ಷನ್ ತಗೊಂಡಿದ್ದೀರಿ? ಅವನ ಮೇಲೆ ಇದ್ದಾಗ ಏನು ಆಕ್ಷನ್ ತಗೊಂಡ್ರಿ ಅಂತ ಹೇಳ್ಬೇಕಾ? ಅವ್ನು ತಗೊಂಡಿದ್ದಕ್ಕೆ FSI ವರದಿ ಕೊಡ್ಲಿಕ್ಕೆ ಕಳಿಸಿರೋದು ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ್ಬರ್ಲಿಕ್ಕೆ? ಉತ್ತರ ನೀವು ಹೋಗ್ತಾ ಇದ್ದೀರಿ, ಆಯ್ತು. ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್. ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ್ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್. ಅಲ್ಟಿಮೇಟ್ಲಿ CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತೊಗೊಂಡ್ರು. ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್. ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. ಸದನದಲ್ಲಿ DK ಮತ್ತು ಅಶೋಕ್ ನಡುವೆ ಷಡ್ಯಂತ್ರದ ಜಟಾಪಟಿ ಆಯಿತು. ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ ಅಂತ ಹೇಳಿ DK ಶಿವಕುಮಾರ್ ಮಾತಾಡ್ತಾರೆ. ಧರ್ಮಸ್ಥಳದ ಕ್ಷೇತ್ರದ ಗೌರವ ಕಾಪಾಡಬೇಕು, ಅದು ನಮ್ಮೆಲ್ಲರ ಕರ್ತವ್ಯ. ವಿಪಕ್ಷ ಶಾಸಕರ ಆರೋಪಕ್ಕೆ DCM DK ಶಿವಕುಮಾರ್ ಕೊಟ್ಟಂತಹ ಪ್ರತಿಕ್ರಿಯೆ. ಷಡ್ಯಂತ್ರ ಮಾಡಿದ್ದು ಯಾರು ಹೇಳಿ ಅಂತ ಹೇಳಿ ಅಶೋಕ್ ಈ ಸಂದರ್ಭದಲ್ಲಿ ಪಟ್ಟಿಡ್ಕೊಳ್ತಾರೆ. ತನಿಖೆಯಲ್ಲಿ ಹೆಸರು, ಫೋಟೋ ಎಲ್ಲ ಬರುತ್ತೆ, ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳಿ DK ಶಿವಕುಮಾರ್ ಉತ್ತರ ಕೊಟ್ಟರು. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್, ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಎಲ್ಲ ಬರುತ್ತೆ. ತನಿಖೆ ಆಗ್ಲಿ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ